ಅದು ಕಡಲ ತಡಿ ಕರಾವಳಿಯನ್ನ ಬೆಚ್ಚಿ ಬೀಳಿಸಿದ್ದ ಕೊಲೆ ಪ್ರಕರಣ. 4 ವರ್ಷಗಳಿಂದ ಹಂತಕರ ಬೇಟೆಗೆ ಎನ್ಐಎ ಕಾರ್ಯಾಚರಣೆ ನಡೆಸುತ್ತಿದೆ. ಕೊಲೆಗಡುಕರ ಪತ್ತೆಗೆ ಬಹುಮಾನವನ್ನು ಘೋಷಿಸಿತ್ತು. ಇದೀಗ ಮಹತ್ವದ ಬೆಳವಣಿಗೆಯಲ್ಲಿ ಮತ್ತಿಬ್ಬರು ಆರೋಪಿಗಳು ಲಾಕ್ ಆಗಿದ್ದಾರೆ. ಪ್ರವೀಣ್ ನೆಟ್ಟಾರು ಹತ್ಯೆ ಕೇಸ್ನಲ್ಲಿ ಮತ್ತೊಂದು ತಿರುವು. 4 ವರ್ಷಗಳಿಂದ ತಲೆಮರೆಸಿಕೊಂಡಿದ್ದ ಮತ್ತಿಬ್ಬರು ಅರೆಸ್ಟ್. ಪ್ರವೀಣ್ ನೆಟ್ಟಾರು ಹಿಂದೂ ಸಂಘಟನೆಯ ಕಾರ್ಯಕರ್ತ. Hotel Management with AI. Join IIHM, International Institute of Hotel Management. ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ತಾಲೂಕಿನ ಬೆಳ್ಳಾರಿಯಲ್ಲಿ 26/7/2022ರಂದು ಬರ್ಬರವಾಗಿ ಹತ್ಯೆಗೀಡಾಗಿದ್ರು. ರಾತ್ರಿ ಸುಮಾರು 8:30ರ ಸಮಯದಲ್ಲಿ ಕೋಳಿ ಅಂಗಡಿಯನ್ನ ಮುಚ್ಚಿ ಮನೆಗೆ ಹೋಗೋ ಸಮಯದಲ್ಲಿ ಬೈಕ್ನಲ್ಲಿ ಬಂದ ನಿಷೇಧಿತ PFI ಸಂಘಟನೆ ಕಾರ್ಯಕರ್ತರು ಮಾರಕಾಸ್ತ್ರಗಳಿಂದ ಕೊಚ್ಚಿ ಪ್ರವೀಣ್ ನೆಟ್ಟಾರು ಅವರನ್ನ ಹತ್ಯೆ ಮಾಡಿ ಪರಾರಿಯಾಗಿದ್ರು. ಈ ಹತ್ಯೆಯಿಂದ ಕರಾವಳಿ ರಣಾಂಗಣವಾಗಿತ್ತು. ಈ ಪ್ರಕರಣದ ತನಿಖೆಯನ್ನ ರಾಷ್ಟ್ರೀಯ ತನಿಖಾ ದಳ NIA ನಡೆಸ್ತಾ ಇದೆ. ಪ್ರವೀಣ್ ನೆಟ್ಟಾರು ಕೊಲೆ ಕೇಸ್ನಲ್ಲಿ ಒಟ್ಟು 28 ಆರೋಪಿಗಳ ಪೈಕಿ ಈವರೆಗೆ 21 ಮಂದಿಯನ್ನ ಬಂಧಿಸಲಾಗಿತ್ತು. ಉಳಿದ ಆರೋಪಿಗಳ ಬಂಧನಕ್ಕೆ ಬಹುಮಾನ ಘೋಷಣೆ ಮಾಡಿ ಹುಡುಕಾಟ ನಡೆಸ್ತಾ ಇದ್ರು. ಇದೀಗ 4 ವರ್ಷಗಳ ಬಳಿಕ ತಲೆಮರೆಸಿಕೊಂಡಿದ್ದ ಪ್ರಮುಖ ಇಬ್ಬರು ಆರೋಪಿಗಳು NIA ಬಲೆಗೆ ಬಿದ್ದಿದ್ದಾರೆ. ಪ್ರವೀಣ್ ನೆಟ್ಟಾರು ಕೊಲೆ ಮಾಡಿದ ಬಳಿಕ ಹಂತಕರು ಕಾರಲ್ಲಿ ಪರಾರಿಯಾಗಲು ಈ ಆರೋಪಿಗಳು ಸಹಾಯ ಮಾಡಿದ್ರು. ಹಂತಕರಿಗೆ ಕಾರು ಚಾಲಕನಾಗಿ ಸಹಾಯ ಮಾಡಿದ್ದ ಬೆಳ್ತಂಗಡಿ ತಾಲೂಕಿನ ಪಡಂಗಡಿ ಗ್ರಾಮದ ಪೊಯ್ಯಗುಡ್ಡೆ ನಿವಾಸಿ ನೌಷದ್ನನ್ನ ಬೆಂಗಳೂರಲ್ಲಿ ಬಂಧಿಸಲಾಗಿದೆ. ಇನ್ನು ಕೊಡಗು ಜಿಲ್ಲೆಯ ಸೋಮವಾರಪೇಟೆ ಚೌನ್ವಿ ಕಾನ್ವೆಂಟ್ ರೋಡ್ ನಿವಾಸಿ ಅಬ್ದುಲ್ ನಾಸಿರ್ ಎಂಬುವನನ್ನ ಕೇರಳ ಕೊಚ್ಚಿಯಲ್ಲಿ ಬಂಧಿಸಲಾಗಿದೆ. ಇವರಿಬ್ಬರ ಬಗ್ಗೆ ಸುಳಿವು ನೀಡಿದವರಿಗೆ 2 ಲಕ್ಷ ಬಹುಮಾನ ನೀಡೋದಾಗಿ NIA ಘೋಷಿಸಿತ್ತು. ನೌಷಾದ್ ಬೆಳ್ತಂಗಡಿಯ ಪದಂಗಡಿಯವನಾಗಿದ್ದರೆ ನಾಸೀರ್ ಕೊಡಗಿನ ಸೋಮವಾರಪೇಟೆಯವನಾಗಿದ್ದ. ಸೊ ಇವರಿಬ್ಬರು ಕೂಡ ತಲೆಮರೆಸ್ಕೊಂಡು 4 ವರ್ಷ ಆಗಿತ್ತು. ಇವರಿಬ್ಬರಿಗೂ ಹಿಡಿದ್ರೆ ಅಂದರೆ ಯಾರಾದರೂ ಅವರೊಬ್ಬರ ಮಾಹಿತಿಯನ್ನು ಕೊಟ್ಟರೆ 2 ಲಕ್ಷ ಬಹುಮಾನ ಕೊಡೋದಾಗಿ ಕೂಡ NIA ಘೋಷಣೆಯನ್ನು ಮಾಡಿತ್ತು. ಈಗ ಪಕ್ಕಾ ಮಾಹಿತಿಯೊಂದಿಗೆ ಬೆಂಗಳೂರಿನಲ್ಲಿ ನೌಷಾದ್ನನ್ನ ಮತ್ತೆ ಕೇರಳದ ಕೊಚ್ಚಿಯಲ್ಲಿ ನಾಸೀರ್ನನ್ನ ಬಂಧಿಸಿದ್ದಾರೆ. ಒಟ್ಟು 23 ಮಂದಿ ಬಂಧನ, ಇನ್ನು 5 ಆರೋಪಿಗಳು ಮಿಸ್ಸಿಂಗ್. ಪ್ರವೀಣ್ ನೆಟ್ಟಾರು ಕೊಲೆ ಕೇಸಲ್ಲಿ ಈವರೆಗೆ 23 ಆರೋಪಿಗಳ ಬಂಧನ ಆಗಿದೆ. ಇನ್ನು 5 ಮಂದಿಯ ಬಂಧನ ಬಾಕಿ ಇದ್ದು NIA ಹುಡುಕಾಟ ಮುಂದುವರೆಸಿದೆ. PFI ನಿಷೇಧ ಆಗಲು ಪ್ರವೀಣ್ ನೆಟ್ಟಾರು ಹತ್ಯೆ ಕೂಡ ಕಾರಣ ಆಗಿತ್ತು. ಇನ್ನು 5ರ ಬಂಧನ ಆದರೆ ಮೊದಲ ಹಂತದ ನೇರ ಆರೋಪಿಗಳು ಬಂಧನ ಪೂರ್ಣವಾದಂತೆ ಆಗುತ್ತೆ. ಇವರೆಲ್ಲರ ವಿಚಾರಣೆಯಲ್ಲಿ ನಿಷೇಧಿತ PFIನ ಆಳ ಅಗಲ ಇನ್ನಷ್ಟು ಗೊತ್ತಾಗಲಿದೆ. ಪೃಥ್ವಿರಾಜ್ ಬೊಮ್ಮನಕೆರೆ, TV9 ಮಂಗಳೂರು.